ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಸಿ ಇಂದ ಹಿಡಿದು ಡಿಗ್ರಿ ತನಕ ಪಾಸ್ ಆದಂಥ ವಿದ್ಯಾರ್ಥಿಗಳು ಇದರಲ್ಲಿ ಜಾಬ್ ನೋಟಿಫಿಕೇಶನ್ಸ್ ತುಂಬಾ ಹಲವಾರು ನೋಟಿಫಿಕೇಶನ್ ಅಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಂದನ್ನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಎಸ್ ಎಲ್ ಸಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ MTS ಹವಾಲ್ದಾರ್ ಅಂತ ಅಂದ್ಬಿಟ್ಟು 1074 ಪೋಸ್ಟ್ಗಳನ್ನು ನೇಮಕಾತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಪಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಸಿ ಎಚ್ ಎಸ್ ಎಲ್ ತಂದ್ಬಿಟ್ಟು 3131 ಪೋಸ್ಟ್ಗಳನ್ನು ನೇಮಕಾತಿ ಮಾಡಿದ್ದಾರೆ. ಇದು 12ನೇ ಕ್ಲಾಸ್ ಪಾಸ್ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಜೂನಿಯರ್ ಇಂಜಿನಿಯರ್ ಅಂತ ಅಂದ್ಬಿಟ್ಟು ಅದರಲ್ಲಿ 1340 ಪೋಸ್ಟ್ಗಳನ್ನು ನೇಮಕಾತಿ ಮಾಡಿದ್ದಾರೆ. ಅದರಲ್ಲಿ ಯಾವುದಂದ್ರೆ ಬಿಟೆಕ್ ಬಿಇ ಡಿಪ್ಲೊಮಾ ಪಾಸ್ ಆದಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದು. ಅದೇ ರೀತಿಯಾಗಿ SSC ಯಲ್ಲಿ CPO ಸಬ್ ಇನ್ಸ್ಪೆಕ್ಟರ್ ಅಂತ ಅಂದ್ಬಿಟ್ಟು ಅದರಲ್ಲಿ ಎನಿ ಬ್ಯಾಚುಲರ್ ಆಫ್ ಡಿಗ್ರಿ ಅದು ಪಾಸ್ ಆದಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದು. ಆಮೇಲೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಅಂದ್ಬಿಟ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವುದೇ ಒಂದು ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ 2500 ಪೋಸ್ಟ್ ಅನ್ನು ನೇಮಕಾತಿ ಮಾಡಿದ್ದಾರೆ. ಅದೇ ತರಹಾಗಿ ಇಂಡಿಯನ್ ನವಿಯಲ್ಲಿ ನವಲ್ ಸಿವಿಲಿಯನ್ ಸ್ಟಾಫ್ ಅಂತ ಅಂದ್ಬಿಟ್ಟು 1110 ಪೋಸ್ಟ್ಗಳನ್ನು ನೇಮಕಾತಿ ಮಾಡಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ 10ನೇ ಕ್ಲಾಸು, ಸೆಕೆಂಡ್ PUC, ITI, ಡಿಪ್ಲೊಮೊ ಮತ್ತು ಡಿಗ್ರಿ ಇವೆಲ್ಲಾನು ಅಪ್ಲಿಕೇಶನ್ ಹಾಕ್ಬೋದು ನೋಡಿ ಸ್ನೇಹಿತರೆ. ಇದಕ್ಕೆ ಇಂಡಿಯನ್ ನವಿಯಲ್ಲಿ 1110 ಪೋಸ್ಟ್ ನೇಮಕಾತಿ ಮಾಡಿದ್ದಾರೆ. SLC, 12th, ITI, ಡಿಪ್ಲೊಮೊ ಮತ್ತು ಡಿಗ್ರಿ ಇದು ಯಾವುದೇ ಪಾಸ್ ಆದಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದು. ಅದೇ ರೀತಿಯಾಗಿ HVF ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ HVF ಅಂದ್ಬಿಟ್ಟು ಜೂನಿಯರ್ ಟೆಕ್ನಿಷಿಯನ್ ಅಂತ ಅಂದ್ಬಿಟ್ಟು 1850 ಪೋಸ್ಟು. ಅದು ITI ಸ್ಟೂಡೆಂಟ್ ಪಾಸ್ ಅಂತ ವಿದ್ಯಾರ್ಥಿಗಳು ಮಾತ್ರ ಇದು ಅಪ್ಲಿಕೇಶನ್ ಹಾಕಲು ಸಾಧ್ಯ. HVF ಅಂತ ಬಂದ್ಬಿಟ್ಟು ಹೆವಿ ವೆಹಿಕಲ್ ಫ್ಯಾಕ್ಟ್ರಿ ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಒಂದು ಹಳೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಡೀಟೇಲ್ಸು. ಅದೇ ಥರದ್ದು ಈಗ IBPS ಅಂತ ಅಂದ್ಬಿಟ್ಟು ಇದರಲ್ಲಿ ಪ್ರೊಫೆಷನಲ್ ಆಫೀಸರ್ ಅಂತ ಅಂದ್ಬಿಟ್ಟು ಇದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುತ್ತೆ. IBPS ಅಂತ ಅಂದ್ಬಿಟ್ಟು 5208 ಪೋಸ್ಟ್ಗಳನ್ನು ನೇಮಕಾತಿ ಮಾಡಿದ್ದಾರೆ. ಆಮೇಲೆ ಅದೇ ನಂತರ ಇಂಡಿಯನ್ ಏರ್ಫೋರ್ಸ್ ಅಂತ ಅಂದ್ಬಿಟ್ಟು ಇದನ್ನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಆಲ್ರೆಡಿ ಬ್ಯಾಕ್ ಸೈಡು. ಇಂಡಿಯನ್ ಏರ್ಫೋರ್ಸ್ ಅಂತ ಅಂದ್ಬಿಟ್ಟು ಅಗ್ನಿವೀರ್ ವಾಯು ಅಂತ ಅಂದ್ಬಿಟ್ಟು ಡಿಪ್ಲೊಮಾ ಮತ್ತು 12th ಪಾಸ್ ಆದಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದು. ಈ ಅಪ್ಲಿಕೇಶನ್ಸ್ ನಾನೆಲ್ಲ ಇಷ್ಟೆಲ್ಲ ಹೇಳ್ತಾ ಬಂದ್ರೆ ಆ ಥರ ಒಂದು 15 ನೇಮಕಾತಿಗಳು ಬರೀ ಇದಿಷ್ಟು ಹೇಳಿದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿಗಳು, ಬೃಹತ್ತಾದ ನೇಮಕಾತಿಗಳನ್ನ ಮಾಡಿದೆ. ಇದರಲ್ಲಿ ಇದು ಬಂದ್ಬಿಟ್ಟು ಈ ತಿಂಗಳು ಒಳಗಡೆ ಅಪ್ಲಿಕೇಶನ್ಸ್ ಅನ್ನ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕೋರು ಇಚ್ಛಿಸಿದ್ರು ಸೊ ದಯವಿಟ್ಟು ಈ ತಿಂಗಳು ಒಳಗಡೆ ಅಪ್ಲಿಕೇಶನ್ಸ್ ಅನ್ನ ಹಾಕಿ. ನಾನು ಇಷ್ಟು ಲಿಸ್ಟ್ ಅನ್ನು ಹೇಳಿದ್ನಲ್ಲ, ಇವಾಗ ಇಷ್ಟು ಲಿಸ್ಟನ್ನು ಈ ತಿಂಗಳು ಒಳಗಡೆ ಅಪ್ಲಿಕೇಶನ್ಸ್ ಅನ್ನ ಕ್ಲೋಸ್ ಆಗುತ್ತೆ. ಸೊ ದಯವಿಟ್ಟು ಈ ಅಪ್ಲಿಕೇಶನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ.